ರಾಕಿಂಗ್ ಸ್ಟಾರ್ ಯಶ್ ಟಾಕ್ಸಿಕ್ ಟೀಸರ್ನಲ್ಲಿ ಈ ಸೀನ್ ಬೇಕಿತ್ತಾ? ಟಾಕ್ಸಿಕ್ ಟೀಸರ್ ವಿವಾದಿತ ಸೀನ್. ರಾಕಿಂಗ್ ಸ್ಟಾರ್ ಯಶ್ ಹೆಸರು ಕೇಳಿದರೆ ಸಾಕು ಥಿಯೇಟರ್ ನಡಗುತ್ತೆ. KGF ನಂತರ ಯಶ್ ಯಾವ ಸಿನಿಮಾ ಮಾಡ್ತಾರೆ ಅನ್ನೋ ಕುತೂಹಲಕ್ಕೆ ಉತ್ತರವಾಗಿ ಬಂದದ್ದು ಟಾಕ್ಸಿಕ್. ಟಾಕ್ಸಿಕ್ ರಿಲೀಸ್ ಆದ ಕೆಲವೇ ಗಂಟೆಗಳಲ್ಲಿ ಒಂದು ಸೀನ್ ಬಗ್ಗೆ ಮಾತ್ರ ಎಲ್ಲೆಡೆ ಚರ್ಚೆ ಶುರುವಾಗಿತ್ತು. ಈ ಸೀನ್ ನಿಜಕ್ಕೂ ಬೇಕಿತ್ತಾ? ಟಾಕ್ಸಿಕ್ ಟೀಸರ್ ಡಾರ್ಕ್ ಥೀಮ್, ಇಂಟೆನ್ಸ್ ಮ್ಯೂಸಿಕ್, ಮಾತಿಗಿಂತ ಕಣ್ಣುಗಳೇ ಕತೆ ಹೇಳುವ ಯಶ್. ಆದರೆ ಈ ಎಲ್ಲದರ ನಡುವೆ ಒಂದು ಸೀನ್ ಮಾತ್ರ ಫ್ಯಾನ್ಸನ್ನು ಎರಡು ಭಾಗವಾಗಿ ವಿಭಜಿಸಿತು. ಕೆಲವರಿಗೆ ಇದೇ ಟಾಕ್ಸಿಕ್ ಕಥೆಯ ಆತ್ಮ, ಇನ್ನು ಕೆಲವರಿಗೆ ಇದು ಟೀಸರ್ಗೆ ಜಾಸ್ತಿ ಆಗಲಿಲ್ಲವಾ? ವಿವಾದಿತ ಸೀನ್ ಬಗ್ಗೆ ಚರ್ಚೆ. ಆ ಸೀನ್ ನೋಡಿದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ಪ್ರಶ್ನೆ: ಯಶ್ ಇಂತಹ ಸೀನ್ ಮಾಡೋ ಅವಶ್ಯಕತೆ ಇತ್ತಾ? ಕೆಲವರು ಹೇಳ್ತಾರೆ ಇದು ಪಾತ್ರದ ಡಾರ್ಕ್ ಸೈಡ್ ತೋರಿಸೋ ಪ್ರಯತ್ನ. ಇನ್ನು ಕೆಲವರು ಹೇಳ್ತಾರೆ ಯಶ್ ಬ್ರ್ಯಾಂಡ್ಗೆ ಇದು ಮ್ಯಾಚ್ ಆಗಲ್ಲ. ಆದರೆ ಒಂದು ಮಾತು ಸತ್ಯ, ಆ ಸೀನ್ ಯಾರನ್ನೂ ನಿರ್ಲಕ್ಷ್ಯ ಮಾಡೋಕ್ಕೆ ಬಿಡಲಿಲ್ಲ. ನಿರ್ದೇಶಕರ ದೃಷ್ಟಿಕೋನ: ಸಿನಿಮಾ ಅಂದರೆ ಕೇವಲ ಹೀರೋ ಇಮೇಜ್ ಅಲ್ಲ, ಅದು ಒಂದು ಕತೆ, ಒಂದು ಜರ್ನಿ. ಟಾಕ್ಸಿಕ್ ಅನ್ನೋ ಟೈಟಲ್ ಇರುವಾಗ ಪಾತ್ರವು ಟಾಕ್ಸಿಕ್ ಆಗಿರಬೇಕು ಅನ್ನೋದು ನಿರ್ದೇಶಕರ ಯೋಚನೆ ಇರಬಹುದು. ಯಶ್ ಈ ಸಿನಿಮಾ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದರೆ ಅದರ ಹಿಂದೆ ಖಂಡಿತ ಒಂದು ಗಟ್ಟಿ ಕಾರಣ ಇರಲೇಬೇಕು. KGF ನಂತರ ಸುರಕ್ಷಿತ ಸಿನಿಮಾ ಅಲ್ಲ, ರಿಸ್ಕ್ ತೆಗೆದುಕೊಳ್ಳುವ ಯಶ್ ನಮಗೆ ಕಾಣ್ತಿದ್ದಾರಾ? ಫ್ಯಾನ್ಸ್ ಎಮೋಷನ್. ಯಶ್ ಫ್ಯಾನ್ಸ್ಗಳಿಗೆ ಅವರು ಕೇವಲ ನಟ ಅಲ್ಲ, ಒಂದು ಎಮೋಷನ್. ಅದಕ್ಕಾಗಿ ಪ್ರತಿಯೊಂದು ಸೀನ್, ಪ್ರತಿಯೊಂದು ಡೈಲಾಗ್ ಮೇಲೆ ಇಷ್ಟು ಗಮನ. ವಿವಾದ ಇರಲಿ, ಚರ್ಚೆ ಇರಲಿ, ಆದರೆ ಇದರಲ್ಲೇ ಟಾಕ್ಸಿಕ್ ಟೀಸರ್ ಗೆದ್ದಿದೆ, ಅದು ನಿಮಗೂ ಗೊತ್ತು. ಈಗ ಪ್ರಶ್ನೆ ನಿಮ್ಮದು: ಟಾಕ್ಸಿಕ್ ಟೀಸರ್ನ ಆ ಸೀನ್ ಬೇಕಿತ್ತಾ? ಅಥವಾ ಕತೆಗೆ ಅವಶ್ಯಕತೆವಾದ ಧೈರ್ಯವಾದ ಹೆಜ್ಜೆನಾ? ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು.